ಚುನಾವಣೆಯಲ್ಲಿ ಬೇರೆ ಕ್ಯಾಂಡಿಡೇಟ್ಗಳಿಗೆ ಕೆಲಸ ಮಾಡಿದ್ದಾರೆ ಅಂತ ಆದರೆ ಮಾನ್ಯ ಹಿರಿಯ ಕಾಂಗ್ರೆಸ್ನ ಮುಖಂಡರಾದಂಥ ರಮಾನಾಥ್ ರೈ ಅವರು ಅವರ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು. ಯಾರನ್ನಾದರೂ ತಲೆದಂಡ ಮಾಡಿದಿರಾ ನೀವು? 2012ರಲ್ಲಿ ಇಕ್ಬಾಲ್ ಅಹಮದ್ ಸರ್ಡಿಗೆ ಅವರು MLCಗೆ ನಿಂತಿದ್ದರು, ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ. ಬೈರತಿ ಸುರೇಶ್ರವರು ಇಂಡಿಪೆಂಡೆಂಟ್ ಆಗಿ ನಿಂತರು. ಕಾಂಗ್ರೆಸ್ನ MLAಗಳು ಕ್ರಾಸ್ ವೋಟ್ ಮಾಡಿದರು. ಶಿಸ್ತು ಸಮಿತಿ ರಚನೆ ಆಯಿತು, ಎಂಕ್ವೈರಿ ಆಯಿತು. ಎಂಕ್ವೈರಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಯಿತು ಕಾಂಗ್ರೆಸ್ನ MLAಗಳು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ. ಯಾರ ಮೇಲೂ ಶಿಸ್ತು ಕ್ರಮ ಆಗಲಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಬಹಿರಂಗವಾಗಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಗೆಲ್ಲಬೇಕು BJP ಅಭ್ಯರ್ಥಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅವರಿಗೊಂದು ನೋಟಿಸು ಕೂಡ ಕೊಡಲಿಲ್ಲ. ಮನ್ಸೂರ್ ಖಾನ್ MP ನಿಂತಿದ್ರು ಬೆಂಗಳೂರು ಸೆಂಟ್ರಲಿಂದ. ಚುನಾವಣೆ ಆದ ನಂತರ ನನ್ನ ಪಕ್ಷದ ಶಾಸಕರೇ ನನಗೆ ವಿರೋಧವಾಗಿ ಕೆಲಸ ಮಾಡಿದರು ಅಂತೇಳಿ ಬಹಿರಂಗವಾದ ಸ್ಟೇಟ್ಮೆಂಟ್ ಕೊಟ್ಟರು. ಯಾರೆಲ್ಲ ಬರಲಿಲ್ಲ, ಯಾರೆಲ್ಲ ಏನೆಲ್ಲ ಷಡ್ಯಂತ್ರ ಮಾಡಿದರು ಅಂತ ಹೇಳಿದರು. ಅವರ ಮೇಲೆ ಯಾರ ಮೇಲೂ ಶಿಸ್ತು ಕ್ರಮ ಆಗಿಲ್ಲ. ಬಹಳ ಮುಖ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ, 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಸಮ್ಮಿಶ್ರ ಸರ್ಕಾರದ ಮಧ್ಯದಲ್ಲಿ 17 MLAಗಳು BJPಗೆ ಮಾರಾಟ ಆದರು. 14 ಕಾಂಗ್ರೆಸ್ನಿಂದ, 3 JDSನಿಂದ. ಆಗ ವಿಧಾನಸಭೆಯಲ್ಲಿ BJPಯ ಲೀಡರ್ಗಳು ಸಿದ್ದರಾಮಯ್ಯನವರೇ ಅವರ MLAಗಳನ್ನು, ಅವರ ಶಿಷ್ಯಂದಿರುಗಳನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ ಅಂತ. ಈ 14 ಜನ ಯಾರಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಕಟ್ಟಾ ಶಿಷ್ಯಂದಿರು, ಕಟ್ಟಾ ಫಾಲೋವರ್ಸ್. ಒಂದು ಗೌರ್ಮೆಂಟನ್ನೇ ಸ್ಥಾನಪಲ್ಲಟನ ಮಾಡಲಿಕ್ಕೆ ಸಹಾಯ ಮಾಡಿದಂತಹ ಈ ನಾಯಕರ ಬಗ್ಗೆ ಒಂದು ಎಂಕ್ವೈರಿ ಆಯಿತಾ? ಅವರ ಮೇಲೆ ಕ್ರಮ ಕೈಗೊಳ್ತದ? ನಾನು ಕರ್ನಾಟಕ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗಗಳಿಗೆ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು, ಎಷ್ಟೆಲ್ಲ ಜನ ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ನಲ್ಲಿದ್ದೀರಿ, ಕಾರ್ಯಕರ್ತರಿದ್ದೀರಿ, ನಾನು ಬಹಿರಂಗ ಕರೆ ಕೊಡುವಂಥದ್ದು ನೋಡಿ. ಕಾಂಗ್ರೆಸ್ನಲ್ಲಿ ಏನೋ ಹೆಚ್ಚು ಕಡಿಮೆ ಆದಾಗ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಅಲ್ಪಸಂಖ್ಯಾತರ ಮೇಲೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಅಲ್ಪಸಂಖ್ಯಾತರ ನಾಯಕರನ್ನು ಪರಸ್ಪರ ಎತ್ತಿಕಟ್ಟುತ್ತಾರೆ. ಬೇರೆಯವರು, ಮೇಜರ್ ಕಮ್ಯುನಿಟಿಯವರು ಅಥವಾ ಬಲಾಢ್ಯರು ಏನೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಶಿಸ್ತು ಕ್ರಮ ಆಗೋದಿಲ್ಲ, ಅವರ ಮೇಲೆ ಎಂಕ್ವೈರಿ ಆಗೋದಿಲ್ಲ. ಒಬ್ಬ ನಸೀರ್ ಅಹಮದ್ ಸಾಬ್ ಅಂತ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅಂಥವ್ರ ಮೇಲೆ ನೀವು ತಲೆದಂಡ ಮಾಡ್ತೀರಾ? ಇನ್ನೂ ನಿಮಗೆ ಇನ್ನು ಎಂಕ್ವೈರಿ ಆಗಬೇಕು, ಅದರ ಡೀಟೇಲ್ ಬರಬೇಕು, ಎಲ್ಲ ಬರಬೇಕು. ಇಷ್ಟು ಬೇಗ ನೀವು ತರಾತುರಿಯಲ್ಲಿ ಈ ಹಿಂದೆ ಯಾಕೆ ಆಗಲಿಲ್ಲ? ಯಾರ ಮೇಲೂ ಕ್ರಮ ಕೈಗೊಳ್ಳಿಲ್ಲ ಯಾಕೆ? ನಾನು ಹೇಳೋದು ಶಿಸ್ತು ಕ್ರಮ ಕೈಗೊಳ್ಳಬಾರ್ದು, ಎಂಕ್ವೈರಿ ಮಾಡಬಾರ್ದು ಅಂತಲ್ಲ, ತಾರತಮ್ಯ ಯಾಕೆ? ಬಹಿರಂಗವಾಗಿ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು MLAಗಳನ್ನು ಕಳಿಸ್ಕೊಟ್ರು ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ ಅವ್ರ ಮೇಲೆ ಒಂದು ಕ್ರಮ ಆಗಲಿಲ್ಲ. ಇದೆಲ್ಲ ದುರಂತ. ಮುಂದಿನ ದಿನಗಳಲ್ಲಿ ಅದರ ವಿಶೇಷವಾಗಿ ಯುವಜನತೆ ಏನಿದೆ, ಇಂತಹ ಅನ್ಯಾಯದ ಬಗ್ಗೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಬೇಕು, ಈ ಅನ್ಯಾಯದ ಬಗ್ಗೆ ಪ್ರಶ್ನಿಸಬೇಕು.